ಸುಮತಿ ವಿರಣಿದೆ ನಮಸ್ಕಾರಗಳೇ. ಹರೇ ಶ್ರೀನಿವಾಸ ಸಾಷ್ಟಾಂಗ ನಮಸ್ಕಾರಗಳು. ಸ್ಮೃತಿಭಿರನುಮೇಜಂ ಶುಭ್ರಕಾಜಂ ಸಕಾಜಂ ಸುಖಮಜಮನಪಾಜಂ ಮುಕ್ತುಪಾಜಂ ವಿಮಾಜಂ ಗ್ರಹಜಮಹಮಮೇಜಂ ಧೇಜಮಾಮ್ನಾಯಜೇಜಂ ಸದಜಮ ಸದಜೇಜಂ ಶ್ರೀತಃ ಭಜೇಜಂ ಅಂಜನಾಸುನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಅಷ್ಟಮಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇವರಿಗೆ ಪರೀಕ್ಷಿತ್ ರಾಜನ ಪ್ರಶ್ನೆಗೆ ಪ್ರತ್ಯುತ್ತರವನ್ನ ಶುಕಾಚಾರ್ಯರು ನೀಡಿದ್ರು. ಅಷ್ಟೇ ಅಲ್ಲ, ಮತ್ ಇನ್ನೇನಾದ್ರೂ ಇದೆಯಾ ಶುಕಾಚಾರ್ಯರು ಹೇಳಿದ್ದು ಪರೀಕ್ಷಿತ್ ರಾಜನಿಗೆ ಅಂದಾಗ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ, ಅಂದ್ರೆ ಇನ್ನೇನಾದ್ರೂ ಮತ್ತೆ ಹೇಳಿದ್ರ, ಇಷ್ಟೇ ಹೇಳಿದ್ರ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಅನ್ನೋ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಮುಂದಿನ ಶ್ಲೋಕದಿಂದ. ಅಷ್ಟೇ ಅಲ್ಲ, ಇನ್ನೊಂದು ಈ ಶ್ಲೋಕದ ಅರ್ಥವನ್ನ ಹೇಳ್ತಾರೆ. ಯಾಕೆ ಈ ಶ್ಲೋಕವನ್ನು ಮುಂದಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಪರೀಕ್ಷಿತ್ ರಾಜ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಹೇಳಲಿಲ್ಲ, ಆದ್ರೆ ಭಾಗವತ ಪುರಾಣ ಹೇಳಲಿಕ್ಕೆ ಶುರು ಮಾಡಿದ್ರಲ್ಲ, ಇದು ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಡದೇನೆ ಕೇಳದೇ ಇರೋದಕ್ಕೆಲ್ಲ ಉತ್ತರ ಹೇಳ್ದಾಗಾಯ್ತು ಅಂತ. ಪರೀಕ್ಷಿತ್ ರಾಜ ತಾನು ಒಂದಿಷ್ಟು ಪ್ರಶ್ನೆ ಮಾಡಿದ್ದ, ಆ ಪ್ರಶ್ನೆಯನ್ನ ನೋಡು, ಈ ಪ್ರಶ್ನೆಗೆ ಇದು ಉತ್ತರ, ಈ ಪ್ರಶ್ನೆಗೆ ಇದು ಉತ್ತರ ಅಂತ ಸರಿಯಾಗಿ ಹೇಳ್ಬೇಕಾಗಿತ್ತು. ಆದ್ರೆ ಹಾಗೆ ಹೇಳಿಲ್ಲ. ಭಾಗವತ ಪುರಾಣ ಹೇಳ್ತಾ ಇದ್ದಾರೆ. ಅದಕ್ಕೂ ಇದಕ್ಕೆ ಏನ್ ಸಂಬಂಧ? ಪ್ರಶ್ನೆ ಕೇಳಿದವನ್ಗೆ ಪ್ರಶ್ನೆಗೆ ಉತ್ತರ ಕೊಟ್ರೆ ಸರಿ, ಇಲ್ಲ ಪುರಾಣ ಹೇಳ್ತೀನಿ ಬಾ ಕೂತ್ಕೋ ಅಂತ ಪುರಾಣ ಹೇಳಿದ್ರೆ ಹೇಗೆ? ಈ ತರ ಆಯ್ತಲ್ವಾ ಅಂತ ಒಂದು ಪ್ರಶ್ನೆ ಮಾಡ್ಕೊಂಡು ಅದಕ್ಕೆ ಮುಂದಿನ ಶ್ಲೋಕದಿಂದ ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಇದು ಈ 8ನೇ ಅಧ್ಯಾಯದ ಕೊನೆ ಶ್ಲೋಕ, 29ನೇ ಶ್ಲೋಕ. ಯತ್ ಪರೀಕ್ಷಿತ್ ಋಷಭಃ ಪಾಂಡೂನಾಂ ಅನುಪೃಚ್ಛತಿ ಆನುಪೂರ್ವೇಣ ತತ್ ಸರ್ವಂ ಆಖ್ಯಾತುಮುಪಚಕ್ರಮೇ. ಪಾಂಡುಗಳಿಗೆ ಋಷಭನಂತೆ ಇದ್ದಂತೆ, ಅಂದ್ರೆ ಪಾಂಡವರಲ್ಲಿ ಅಂದ್ರೆ ಅವರ ವಂಶದಲ್ಲಿ ಋಷಭ ಶ್ರೇಷ್ಠ ಅಂತ ಅರ್ಥ. ವೃಷಭ ಅಲ್ಲ, ಇದು ಋಷಭ. ಅಂದ್ರೆ ಈ ಋ ಬರುತ್ತಲ್ಲ, ಆರು ಋಷಭ, ಅವನು ಶ್ರೇಷ್ಠ. ಯಾರು? ಪರೀಕ್ಷಿತ. ಅವನು ಯತ್ ಏನೇನು ಪ್ರಶ್ನೆ ಮಾಡಿದ್ನೋ ಶುಕಾಚಾರ್ಯರ ಬಳಿ ಅದೆಲ್ಲವನ್ನು ಕೂಡ ಅವರು ಕ್ರಮವಾಗಿ ಉತ್ತರ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಭಾಗವತ ಪುರಾಣ ಅಂದ್ರೆ ಅವ್ನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೇನೆ ಏನೋ ಬೇರೆ ಪುರಾಣ ಅಂತ ಅರ್ಥ ಅಲ್ಲ ಹೇಳ್ತಾರ. ಅವ್ನು ಕೇಳಿದ ಪ್ರಶ್ನೆನೆ
ಏನೇನಿತ್ತೋ ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕ್ರಮವಾಗಿ ಆನುಪೂರ್ವೇಣ ಸರಿಯಾಗಿ ಒಂದು ವಿಷಯವನ್ನ ಉತ್ತರ ಕೊಡ್ಬೇಕಾದ್ರೆ ಎಲ್ಲ ಸೇರಿಸಿ ಉತ್ತರ ಕೊಡ್ಬೇಕು. ಸುಮ್ಮನೆ ಒಂದ್ ಪ್ರಶ್ನೆಗೆ ಕೇಳಿದ ತಕ್ಷಣ ಏನೋ ಹೇಳಿದ್ರೆ ಆಗತ್ತಾ? ಇಲ್ಲ. ಅದು ಕೂಡ ಪರೀಕ್ಷಿತ್ ರಾಜನ ಪ್ರಶ್ನೆನೂ ಅಷ್ಟೇ ಗಂಭೀರ. ಅಲ್ಲದೆ ಅವನು ಪ್ರಶ್ನೆ ಕೇಳಿದ ಉದ್ದೇಶ ಏನು? ಸುಮ್ಮನೆ ಒಂದ್ ಲೈನಿಂದ ಉತ್ತರ ಬೇಕು ಅಂತ ಕೇಳಿಲ್ಲ, ಡೀಟೇಲ್ ಆಗ್ಬೇಕು ಅಂತ ಕೇಳಿದ. ಹಾಗಾಗಿ ವಿಸ್ತಾರವಾಗಿ ಈ ಭಾಗವತ ಪುರಾಣವನ್ನ ಉಪದೇಶ ಮಾಡ್ತಾ ಏನೇನು ಉತ್ತರವನ್ನ ಕೊಡ್ಬೇಕಾಗಿದೆ ಅಂತ ಉತ್ತರವನ್ನೆಲ್ಲ ಕೊಟ್ಟಿದ್ದಾರೆ ಅಂತ. ಅಂದ್ರೆ ಅಭಿಪ್ರಾಯ ಪ್ರಸ್ತಾವ ಕ್ರಮ ಏವ ಅತ್ರ ವಿವಕ್ಷಿತೋ ನ ಪ್ರಶ್ನ ಕ್ರಮ. ಅಂದ್ರೆ ಪರೀಕ್ಷಿತ್ ರಾಜ ಯಾವ ಪ್ರಶ್ನೆಗಳನ್ನ ಮಾಡ್ತಾ ಇದ್ನೋ ಆ ಪ್ರಶ್ನೆಗಳು ಒಂದಾದ್ಮೇಲೆ ಮತ್ತೊಂದ್ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಂತ ಹಾಗ್ ಮಾಡಿಲ್ಲ ಶುಕಾಚಾರ್ಯ. ಅವನು ಯಾವ ವಿಷಯದ ಬಗ್ಗೆ ಪ್ರಸ್ತಾವ ಮಾಡಿದಾನೆ ಅದನ್ನ ಇಟ್ಕೊಂಡು ಒಟ್ಟು ಇಷ್ಟು ಪ್ರಶ್ನೆಗೆ ಉತ್ತರ ಬೇಕೋ ಆ ಉತ್ತರವನ್ನ ಹೇಳಿದ್ದಾನೆ ಅಷ್ಟು. ಅದರಿಂದ ನೋಡು, ಮೊದಲನೇ ಪ್ರಶ್ನೆ ಕೇಳಿದ್ದೆ ಅದಕ್ಕಿದು ಉತ್ತರ, ಎರಡನೇ ಪ್ರಶ್ನೆ ಕೇಳಿದ್ದೆ ಅದಕ್ಕಿದು ಉತ್ತರ, ಹೀಗೆ ಶುಕಾಚಾರ್ಯ ಹೇಳಲಿಲ್ಲ. ಯಾವ ವಿಷಯವನ್ನ ಮೊದಲು ಅವನು ಮನಸ್ಸಲ್ಲಿ ಇಟ್ಕೊಂಡು ಇಷ್ಟೆಲ್ಲಾ ಪ್ರಶ್ನೆ ಮಾಡಿದ್ನು ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋದ ಹಾಗೆ ಇನ್ ಮಿಕ್ಕಿದ ಪ್ರಶ್ನೆಗಳಿಗೆಲ್ಲ ತಾಂತಾನೆಗೆ ಉತ್ತರ ಬಂದಿದೆ. ಹಾಗಾಗಿ ಭಾಗವತವನ್ನ ಹೇಳ್ಬೇಕು ಅಂತಾನೆ ಅವನ ತಾತ್ಪರ್ಯ, ಅದಕ್ಕೋಸ್ಕರನೇ ಅಷ್ಟು ಪ್ರಶ್ನೆ ಮಾಡಿದ್ದಾರೆ. ಆದ್ರಿಂದ ಅದಕ್ಕೆ ಭಾಗವತ ಪುರಾಣವನ್ನ ಹೇಳಿಯೇ ಉತ್ತರವನ್ನ ಕೊಡ್ಲಿಕ್ಕೆ ಶುಕಾಚಾರ್ಯರು ಪ್ರಾರಂಭವನ್ನ ಮಾಡಿದ್ದಾರೆ ಅಂತ ಬಂತು. ಹಾಗಾದ್ರೆ 8ನೇ ಅಧ್ಯಾಯದಲ್ಲಿ ಮುಕ್ತಾಯ ಮಾಡ್ತಾ ಶುಕಾಚಾರ್ಯರು ಪರೀಕ್ಷಿತ್ ರಾಜ ಮಾಡಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಇಷ್ಟು ವಿಷಯ ಸಿಕ್ತು. ಹಾಗಾದ್ರೆ ಏನ್ ಉತ್ತರ ಕೊಡ್ತಾರೆ, ಯಾವ ಪ್ರಶ್ನೆಗೆ ಏನ್ ಉತ್ತರ ಬಂತು ಅನ್ನೋದನ್ನ ಟಿಪ್ಪಣಿಗಳಲ್ಲಿ ಮುಂದೆ 9ನೇ ಅಧ್ಯಾಯದಿಂದ ಪ್ರಾರಂಭ ಮಾಡ್ತಾರೆ. ನಮ್ಗೆ 9ನೇ ಅಧ್ಯಾಯ 10ನೇ ಅಧ್ಯಾಯ ಬಹಳ ಕಠಿಣ ಇದೆ. 2ನೇ ಸ್ಕಂದ ಭಾಗವತ ಇದೆಯಲ್ಲ ತುಂಬಾ ಕಷ್ಟ ವಸ್ತುತಃ, ತುಂಬಾ ಶಾಸ್ತ್ರದ ವಿಷಯಗಳು ಇಲ್ಲಿ ಬರುತ್ತೆ. ಅಂದ್ರೆ ಕಠಿಣವಾದ ಪ್ರಕ್ರಿಯೆ, ಕಠಿಣವಾಗಿ ಹೇಳ್ತಾರಲ್ಲ. ಇಲ್ಲಿ 9ನೇ ಅಧ್ಯಾಯದಲ್ಲೂ ಕೂಡ ಅಷ್ಟೇ, ಒಂದೊಂದು ಶ್ಲೋಕ ಮುಂದಕ್ಕೆ ಹೋಗ್ಬೇಕು ಅದು ತುಂಬಾ ವಿಷಯಗಳಿರುತ್ತೆ. ಅದ್ರಲ್ಲಿ ಮೊದಲನೇ ಶ್ಲೋಕದಿಂದ ಶುಕಾಚಾರ್ಯರು ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ತೂಕ ಎಷ್ಟಿದೆ, ಪ್ರಶ್ನೆಯ ತೂಕ ಎಷ್ಟು ಅಂತ ಗೊತ್ತಾಗುತ್ತೆ. ಪರೀಕ್ಷಿತ ಸುಮ್ನೆ ಏನೋ ಒಂದ್ ಸಣ್ಣ ಪ್ರಶ್ನೆ ಕೇಳಿದ್ದಲ್ಲ, ಅವನು ಒಂದೊಂದು ಪ್ರಶ್ನೆ ಕೇಳಿದ್ದಕ್ಕೆ ಇಡೀ ಭಾಗವತವನ್ನು ಹೇಳ್ಬೇಕಾಗಿ ಬಂತು. ಅಷ್ಟು ಉತ್ತರ ಶುಕಾಚಾರ್ಯರ ಮನಸ್ಸಲ್ಲಿತ್ತು. ಅದನ್ನೆಲ್ಲ ನಿಧಾನಕ್ಕೆ ಅವರು ತಮ್ಮ ಅಭಿಪ್ರಾಯವನ್ನ ಈ ಶ್ಲೋಕಗಳ ಮುಖಾಂತರ ಪರೀಕ್ಷಿತ್ ರಾಜನಿಗೆ ಉತ್ತರ ಕೊಡ್ತಾ ಇದೆ. ಮೊದಲಿಗೆ ಈಗ 9ನೇ ಅಧ್ಯಾಯದ ಶ್ಲೋಕಕ್ಕೆ ಹೋಗೋಣ. ಶ್ರೀ ಶುಕ ಉವಾಚ ಅಂತ ಪ್ರಾರಂಭ ಆಗ್ತಾ ಇದೆ. ಆತ್ಮ ಮಾಯಾಮೃತೆ ರಾಜನ್ ಪರಸ್ಯಾನುಭವಾತ್ಮನಃ ನ ಘಟೇತಾರ್ಥ ಸಂಬಂಧಃ ಸ್ವಪ್ನೆ ದ್ರಷ್ಟುರಿವಾಂಜಸಾ. ಇದು ಶುಕಾಚಾರ್ಯರ ಮೊದಲನೇ ಮಾತು. ಈ ಪ್ರಶ್ನೆಗಳ ಪ್ರಸ್ತಾವ ಏನ್ ಮಾಡಿದ ಅದಕ್ಕೆ ಮೊದಲನೇ ಮಾತು ಉತ್ತರ ಕೊಡ್ತಾ ಶುಕಾಚಾರ್ಯ ಹೇಳ್ತಾರೆ ಆತ್ಮ ಮಾಯಾ ಅಂತ ಒಂದು ಶಬ್ದ ಬಳಸ್ತಾರೆ. ತುಂಬಾ ಗಂಭೀರ ಶುಕಾಚಾರ್ಯದ ಮಾತು ಇದೆ. ಆ ಒಂದೊಂದು ಭಾಗವತದ ಪದಗಳೇನಿದೆಯಲ್ಲ ಆ ಪದಗಳಲ್ಲಿ ಅಷ್ಟು ಸ್ವಾರಸ್ಯ ಇಟ್ಟಿದ್ದಾರೆ ಶುಕಾಚಾರ್ಯರು. ತಾವು ಪರೀಕ್ಷಿತ್ ರಾಜನ ಪ್ರಶ್ನೆ ಎಷ್ಟು ಗಂಭೀರನೋ ಅದಕ್ಕಿಂತ 100 ಪಟ್ಟು ಗಂಭೀರ ಜಾಸ್ತಿ. ಯಾವ ಶುಕಾಚಾರ್ಯ ಒಂದೊಂದು ಮಾತು, ಅವರು ಒಂದು ಶಬ್ದವನ್ನ ಹೇಳಿದ್ರ ಶುಕಾಚಾರ್ಯರು ಅದರ ಹಿನ್ನೆಲೆ ತುಂಬಾ ಇರುತ್ತೆ. ಅಭಿಪ್ರಾಯ ಮೇಲ್ನೋಟಕ್ಕೆ ಕಾಣೋದಲ್ಲ ಭಾಗವತದ ಅರ್ಥ. ಭಾಗವತ ಪದ್ಯಗಳ ಅರ್ಥ ಆಗ್ಬಿಡತ್ತೆ ಅಂತ ನಮ್ಗೆ ಅನ್ನಿಸ್ಬೋದು. ಅದ ತುಂಬಾ ಕಷ್ಟ ಭಾಗವತ ಪದ್ಯಗಳ ಅರ್ಥ. ಅದು ಮತ್ತೆ ಮತ್ತೆ ಓದ್ದಾಗ ಅರ್ಥ ಆಗತ್ತೆ, ಒಮ್ಮೆಲೆ ಅರ್ಥ ಆಗಲ್ಲ. ಪುನಃ ಅದನ್ನ ಓದ್ತಾ ಅದರ ಡೆಪ್ತ್ ಎಷ್ಟು, ಆಳ ಎಷ್ಟು ಅಂತ ಗೊತ್ತಾಗತ್ತೆ. ಎಷ್ಟು ಪರೀಕ್ಷಿತ್ ರಾಜನ ಪ್ರಶ್ನೆಗಳಿದೆ, ಯಾವ ಕ್ರಮದಲ್ಲಿ ಎಷ್ಟು ಆಳವಾಗಿ ಶುಕಾಚಾರ್ಯರು ಉತ್ತರ ಕೊಟ್ಟಿದ್ದಾರೆ ಅಂತ ಅಂದಾಜಾಗುತ್ತೆ. ಅದು ಅನೇಕ ಬಾರಿ ಅಭ್ಯಾಸ ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಅಭ್ಯಾಸಕ್ಕೆ ಜಾಸ್ತಿ ಮಹತ್ವ. ಅಂದ್ರೆ ಮನನ ಅಂತ ಏನ್ ಕರಿತೀವಿ ಅದನ್ನೇ ಚೆನ್ನಾಗಿ ಅಭ್ಯಾಸ ಮಾಡೋದು. ದಿವ್ಸ ಅದನ್ನೇ ಓದಿ ಒಂದು ಪಾಕ ಆಗತ್ತೆ, ಚೆನ್ನಾಗಿ ಗೊತ್ತಾಗತ್ತೆ. ಆ ತರ ಪ್ರಕೃತ ಇಲ್ಲಿ ವಿಜಯಧ್ವಜ ತೀರ್ಥರು ಈ 9ನೇ ಅಧ್ಯಾಯ ಯಾಕೆ ಹೊರಟಿದೆ ಅಂತ, ಮೊದಲು ಅಧ್ಯಾಯ ಯಾಕೆ ಹೊರಟಿದೆ ಅಂತ ಹೇಳ್ತಾರೆ. ಈ ಮೊದಲನೇ ಶ್ಲೋಕ ಗೊತ್ತಾಯ್ತು,
ಶುಕಾಚಾರ್ಯರು ಪರೀಕ್ಷಿತ್ ರಾಜನ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇಡೀ 9ನೇ ಅಧ್ಯಾಯ, ಈಗ 2ನೇ ಸ್ಕಂಧದ ಈ ಅಧ್ಯಾಯ ಏನ್ ಹೇಳಿಕ್ ಹೋಗ್ತಾ ಇದೆ ಅಂದ್ರೆ, ಚತುರ್ಮುಖ ಬ್ರಹ್ಮದೇವರ ಬಗ್ಗೆ ಒಂದು ಮಾತಿದೆ. ಏನಂದ್ರೆ, ಅವ್ರಿಗೆ ಒಂದು ದಿವ್ಯವಾದ ದೇವರ ಅನುಗ್ರಹ ಇದೆ. ಯಾರಿಗೆ? ಚತುರ್ಮುಖ ಬ್ರಹ್ಮದೇವರಿಗೆ. ಏನ್ ಅನುಗ್ರಹ ಇದೆ ಅಂದ್ರೆ, ಯಾವಾಗ್ಲೂ ದೇವರನ್ನು ನೋಡ್ತಾರೆ, ಯಾವಾಗ್ಲೂ ದೇವರು ಯಾವ ಲೋಕದಲ್ಲಿ ಇರ್ತಾನಲ್ಲ ಆ ಲೋಕದ ದರ್ಶನ ಆಗತ್ತೆ. ಈ ಕಡೆ ಲೋಕವನ್ನು ನೋಡ್ತಾರೆ, ಆ ಶ್ವೇತ ದ್ವೀಪ, ಅನಂತಾಸನ, ವೈಕುಂಠ, ಆ ಲೋಕದಲ್ಲಿರೋ ದೇವರನ್ನು ನೋಡ್ತಾರೆ. ಅವ್ರಿಗೊಂದು ಸೌಭಾಗ್ಯ, ಯಾವಾಗ್ಲೂ ಭಗವಂತನ ಅನುಗ್ರಹ ಅವರಿಗೆ. ಹಾಗಾಗಿ ಚತುರ್ಮುಖ ಬ್ರಹ್ಮದೇವರಿಗೆ ಇದು ಸಾಧ್ಯ ಆಗಿದೆ, ಅವ್ರು ನೋಡ್ತಾರೆ. ಇನ್ನಷ್ಟೇ ಅಲ್ಲ, ಈ ಪ್ರಕೃತಿ ತತ್ವ ಮತ್ತೆ ಜೀವ ಇವರೆಲ್ಲ ಏನಿದ್ದಾರೆ, ಇವರೆಲ್ಲ ಆ ಭಗವಂತನ ಅಧೀನ ಅಂತಾನೂ ಅವ್ರಿಗೆ ಗೊತ್ತಿದೆ. ಅಂದ್ರೆ ನಾವೆಲ್ಲ ಬ್ರಹ್ಮದೇವರಿಗೆ ಏನ್ ಜ್ಞಾನ ಇದೆ ಅಂದ್ರೆ, ನಾನು, ಲಕ್ಷ್ಮೀ ದೇವಿ ಮತ್ತೆ ಈ ಜೀವರೆಲ್ಲ ಆ ಭಗವಂತನ ಅಧೀನರಾಗಿದ್ದೀವಿ, ನಮಗಿಂತ ಒಂದು ದೊಡ್ಡವನು ಅನ್ನೋ ಜ್ಞಾನ ಅವ್ರಿಗಿದೆ. ಈ ತರದ ಮಹಿಮೆಗಳನ್ನೆಲ್ಲ ಮುಂದೆ ಈ 9ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ಯಾಕೆ ಕೇಳ್ಬೇಕು ದೇವರ ಮಹಿಮೆಯನ್ನ ಅಂದ್ರೆ, ದೇವರ ಬಗ್ಗೆ ಕೇಳಿದಾಗ ನಮ್ಮ ಹೃದಯ ಕರಗ್ಬೇಕಂತೆ. ಮನಸ್ಸು ಕರಗಿದ್ರೆ ಅದು ನಿಜವಾದ ಭಕ್ತಿ ಅಂತ ಅನಿಸ್ಕೊಳತ್ತೆ. ಅದರಿಂದ ಭಕ್ತಿ ಅಂದ್ರೆ ಏನು? ಹರೇಹೇ ಹೃದಯ ದ್ರವೀಭಾವ ಹೇತು ಭಕ್ತಿರೇವ. ಮನಸ್ಸು ಕರಗಬೇಕು ಅಂತಂದ್ರೆ ಯಾರ ಮನಸ್ಸು ಕರಗ್ಬೇಕು ಅಂತ ಅದೊಂದು ಪ್ರಶ್ನೆ. ನಮಗೇನಂದ್ರೆ, ನಮ್ಮ ಮನಸ್ಸು ಮೊದಲು ಕರಗಿದ್ರೆ ಆಗ ನಾವು ಭಕ್ತಿ ಮಾಡ್ತಾ ಇದೀವಿ ಅಂತ ಅರ್ಥ. ಯಾವಾಗ ನಮ್ಮ ಮನಸ್ಸು ಕರಗಿ ದೇವರ ಮೇಲೆ ಭಕ್ತಿಯನ್ನ ಮಾಡ್ತೀವಿ, ದೇವರ ಮನಸ್ಸು ಕರಗ್ತು ಅಂತಾದ್ರೆ, ದೇವರು ನಿಮ್ಗೆ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಆದ್ರೆ ಅವನ ಮನಸ್ಸು ಕರಗಿದೆ ಅಂತ ಅರ್ಥ. ಆಗ ನಿಮ್ಮಲ್ಲಿ ಭಕ್ತಿ ಇದೆ ಅಂತ ಅದಕ್ಕೆ ಅದೇ ಮಾಪಕ. ಅದು ನಮ್ಮಲ್ಲಿ ಭಕ್ತಿ ಇದೆ ಅಂತ ಹೇಗ್ ಕಂಡು ಹಿಡಿಯೋದು ಅಂದ್ರೆ, ದೇವರ ಮನಸ್ಸು ಕರಗ್ತಾ ನಾವು ನಿಜವಾಗಿ ದೇವರ ಮೇಲೆ ಭಕ್ತಿ ಮಾಡಿದೀವಿ ಅಂತ ಅರ್ಥ. ಅವತ್ತಿನ ದಿವಸ ಗಜೇಂದ್ರ ತಾನು ಕೂಗದ, ಆಗ ಭಗವಂತ ಬಂದ ಅಂದ್ರೆ ಏನರ್ಥ? ಭಗವಂತನ ಮನಸ್ಸು ಕರಗಿದೆ ಅಂತ ಅರ್ಥ. ಯಾಕೆ ಕರಗ್ತು ಅಂದ್ರೆ, ಗಜೇಂದ್ರ ಮಾಡಿದ್ದು ಭಕ್ತಿ ದೇವರಲ್ಲಿ, ಆದ್ರಿಂದ ಭಗವಂತ ಬಂದ. ಹಾಗಾಗಿ ದೇವರ ಅನುಗ್ರಹ ಆಗ್ತಾ ಇದೆ, ದೇವರು ಬಂದಿದ್ದಾನೆ ಅಂತಂದ್ರೆ ಆಗ ನಾವು ಅವನ ಮೇಲೆ ಭಕ್ತಿಯನ್ನ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಮಾಡ್ತಾ ಇದೀವಿ ಅಂತ ಅರ್ಥ. ಹಾಗಾದ್ರೆ ಈ 9ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ದೇವರ ಮೇಲೆ ಭಕ್ತಿಯನ್ನ ಮಾಡ್ಬೇಕು ಅನ್ನೋದನ್ನೇ ತಿಳಿಸ್ಲಿಕ್ಕೆ ಈ 9ನೇ ಅಧ್ಯಾಯ ಹೊರಟಿದೆ. ಅಲ್ಲಿ ಮೊದಲಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತಾರೆ. ಅದ್ರ ಕೊನೆಗೆ ತಾತ್ಪರ್ಯ ಏನು? ಈ 9ನೇ ಅಧ್ಯಾಯವನ್ನು ಓದೋದ್ರ ಫಲಶ್ರುತಿ ಏನು ಅಂದ್ರೆ, ದೇವರ ಮೇಲೆ ಇಂಥ ಭಕ್ತಿಯನ್ನ ಮಾಡ್ಬೇಕು. ಅಂದ್ರೆ ಯಾವುದನ್ನ ಮಾಡಿದಾಗ ದೇವರ ಮನಸ್ಸು ಕರಗತ್ತೋ ಅಂತ ಭಕ್ತಿಯನ್ನ ಮಾಡ್ಬೇಕಂತೆ ಅಂತ. ಇಷ್ಟು ಈ ಅಧ್ಯಾಯದ ಅರ್ಥ. ಇದರಲ್ಲಿ ಬರುವಂತ ಮೊದಲನೇ ಶ್ಲೋಕದ ಅರ್ಥಕ್ಕೆ ಹೋಗೋಣ. ಪರಸ್ಯ ಅನುಭವಾತ್ಮನಃ. ಪರೀಕ್ಷಿತ್ ರಾಜನ ಒಂದು ಪ್ರಶ್ನೆ ಹಿಂದ್ ಬಂತು. ಏನ್ ಪ್ರಶ್ನೆ ಅಂದ್ರೆ, ಅಲ್ಲ ಈಗ ಜೀವರಿಗೆ ದೇಹ ಯಾಕೆ ಬರ್ಬೇಕು, ಯಾರಿಂದ ಬರುತ್ತೆ ಅಂತ. ಈಗ ನಾವೆಲ್ಲ ದೇಹವನ್ನ ಪಡ್ತಿದೀವಿ ಮನುಷ್ಯರು, ದೇಹ ಎಲ್ಲ ಯಾಕೆ ಬರುತ್ತೆ? ಬೇಕಾಗಿಲ್ಲ. ಯಾಕೆಂದ್ರೆ ನಿಜವಾಗಿ ಜೀವ ತುಂಬಾ ಚೆನ್ನಾಗಿದ್ದಾನೆ, ವಸ್ತುತಃ ಅವನ ಸ್ವರೂಪ ಚೆನ್ನಾಗಿದೆ. ನಾವೇ ಅಂತೀವಿ ದೇಹವನ್ನೇ ನಾವು ಅಂತ ಅಂದುಕೊಂಡು, ಆ ದೇಹದ ರಕ್ತ, ಮಾಂಸ, ಮೇನಸ್ಸು, ಮಜ್ಜ, ಮಲ, ಮೂತ್ರ ಏನೇನಿದೆ ಇದೇ ನಾವು ಅನ್ನೋ ತರ ಭ್ರಮಿಸ್ತಾ ಇರ್ತೀವಿ. ನಮ್ ದೇಹ ಬೇರೆ, ಇದು ನಮಗೂ ಆ ದೇಹಕ್ಕೂ ಸಂಬಂಧ ಇಲ್ಲ. ಅದು ನಾವು ಹೊಂದಿದೀವಿ ಅಷ್ಟೇ. ಅದು ಇದಾಗಿ ಇರತ್ತೆ, ಅದು ಶಾಶ್ವತ ಅಲ್ಲ, ನಶ್ವರ ತಾನೆ. ಒಂದು ದಿವಸ ದೇಹ ಹೋಗ್ಲೇಬೇಕು. ಆದ್ರೆ ಇನ್ನೊಂದು ದೇಹ ಇದೆ, ಅದು ನಮ್ ಜೊತೆಗೇನೆ ಇದೆಯಂತೆ. ಅದು ನಮ್ಮ ಸ್ವರೂಪ ದೇಹ, ಯಾವಾಗ್ಲೂ ನಮ್ ಜೊತೆಗಿರುತ್ತೆ. ಆ ದೇಹದಲ್ಲಿ ಸಿಗೋ ಆನಂದ ಅದು ಬೇರೆನೆ. ಅದು ಈ ಜಗತ್ನಲ್ಲಿ ಸಿಗೋಂಥ ಆನಂದ ಆಗಿಲ್ಲ. ಅಂತ ವಿಲಕ್ಷಣವಾದ ಆನಂದವನ್ನ ನಾವು ಆ ಸ್ವರೂಪ ದೇಹದಲ್ಲಿ, ನಮ್ಮ ಸ್ವರೂಪದಲ್ಲಿ ಆನಂದವನ್ನು ಇಟ್ಕೊಂಡಿದ್ದೀವಿ. ಎಲ್ಲೋ ಹೊರಗಡೆ ಆನಂದ ಹುಡ್ಕುವಂತ ಅಗತ್ಯ ಇಲ್ಲ. ನಮ್ಮ ಒಳಗಡೆ ಇರೋದೇ ಒಂದು ಆನಂದ ಇದೆ. ಅಂತ ಸ್ವರೂಪಾನಂದವನ್ನ ಅನುಭವಿಸ್ಬೇಕು. ಆ ಸ್ವರೂಪಾನಂದ ಅನುಭವ ಆಗ್ಬೇಕು ಅಂತ ಆದ್ರೆ ಜೀವರಿಗೆ ಒಂದು ಆವರಣ ಇದೆ. ಅಂದ್ರೆ ಅವನ ಸುತ್ತು ಇದೆ ಒಂದು ದೇಹ, ಆ ದೇಹ ಹೋಗ್ಬೇಕು. ಸರಿಯಾಗಿ ದೇಹ ಹೋಯ್ತು ಅಂತ ಆದ್ರೆ ಆಗ ಆ ಆನಂದವನ್ನ ಭಗವಂತ ಕರುಣಿಸ್ತಾನೆ. ಪರಸ್ಯ ಅನುಭವಾತ್ಮನಃ ಅಂತ ಹೇಳ್ತಾರೆ. ಪರ ಅಂತಂದ್ರೆ ಬೇರೆಯವನು ಅಂತ ಅರ್ಥ. ಯಾರು ಬೇರೆಯವನು? ಈ ಪ್ರಕೃತಿ ತತ್ವ, ಅಹಂಕಾರ ತತ್ವ ಇವೆಲ್ಲ ಇದೆಯಲ್ಲ, ಇದೆಲ್ಲದಕ್ಕಿಂತಲೂ ಬೇರೆ ಈ ಜೀವ ಏನಿದಾನೆ, ಆ ಜೀವ ವಸ್ತುತಃ ಚಿದಾನಂದ ಸ್ವರೂಪಿ. ಅವನ ಸ್ವರೂಪ ತುಂಬಾ ಚೆನ್ನಾಗಿದೆ. ಅವನು ಜ್ಞಾನ, ಆನಂದ ಎಲ್ಲ ಪಡ್ಕೊಂಡಿದ್ದಾನೆ. ಆದ್ರೆ ಯಾಕೋ ಅವನಿಗೆ ಅನುಭವಕ್ಕೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಅವನಿಗೆ ದೇಹ ಯಾರಿಂದ ಬಂತು? ಈ ತರಹದ ಪ್ರಶ್ನೆಗಳನ್ನ ಪರೀಕ್ಷಿತರಾದ ಹಿಂದೆ ಮಾಡಿದ್ದ. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಈಗ ಶುಕಾಚಾರ್ಯ ಹೊರಟಿದ್ದ. ಏನ್ ಉತ್ತರ ಕೊಡ್ತಾರೆ ಆ ಪ್ರಶ್ನೆಗೆ ಅಂದ್ರೆ, ನಿಜ ಜೀವನ ಸ್ವರೂಪ ಚೆನ್ನಾಗಿರ್ಬಹುದು, ಜೀವನ
ಆ ದೇಹ ಸ್ವರೂಪ ದೇಹ, ಅದು ಸ್ವರೂಪ ಏನಿದೆ ಅದು ಜ್ಞಾನ ಆನಂದ ಭರಿತ. ಅದೇ ಜ್ಞಾನ ಅದೇ ಆನಂದ ಅಷ್ಟು ಚೆನ್ನಾಗಿದೆ ಅವನ ಇಲ್ಲ ಅಂತಿಲ್ಲ. ಆದ್ರೆ ಇವನು ಇನ್ನೊಂದರ ಅಧೀನವಾಗಿ ಒದ್ದಾಡ್ತಾ ಇದ್ದಾನೆ. ಯಾಕಂದ್ರೆ ದೇವರ ಇಚ್ಛೆ ಹಾಗೆ ಇವನು ಸಂಸಾರದಲ್ಲಿ ಬರ್ಲಿ, ಅವನು ದೇಹ ಸಿಗಲಿ ಅಂತ ದೇವರ ಇಚ್ಛೆ. ಅಷ್ಟೇ ಅಲ್ಲ, ಈ ಪ್ರಕೃತಿ ಬಂಧನಕ್ಕೆ ಸಿಲುಕಿದಾನೆ ಜೀವ. ಪ್ರಕೃತಿಯಿಂದ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಏನ್ ಹೇಳ್ತೀವಿ, ಇದರಿಂದ ಜೀವ ಸಿಗಾಕೊಂಡಿದ್ದಾನೆ. ಅವನಿಗೊಂದು ದೇಹ ಬರುತ್ತೆ ಅನಿವಾರ್ಯ, ಯಾಕೆ ಅವ್ನು ಮಾಡಿದ ಕರ್ಮಗಳು ಇರುತ್ತೆ ಅಂತ ಅರ್ಥ. ಆ ಕರ್ಮಗಳು ಭಗವಂತನ ಇಚ್ಛೆ. ಹಾಗೆ ಭಗವಂತನ ಹತೋಟಿಯಲ್ಲಿರುವಂತಹ ಈ ಸತ್ವ ರಜಸ್ತಮೋ ಗುಣಗಳೇನಿದೆ, ಈ ಗುಣಗಳೇ ಕಾರಣ ಅವನಿಗೆ. ಅಂಜಸ ಅರ್ಥ ಸಂಬಂಧ ಅಂತ. ಅರ್ಥ ಸಂಬಂಧ ಅಂದ್ರೆ ದೇಹದ ಬಂಧನ. ದೇಹ ಹೇಗ್ ಸೃಷ್ಟಿಯಾಗತ್ತೆ ಒಬ್ಬ ಜೀವನಿಗೆ ಅಂದ್ರೆ, ಒಂದು ಭಗವಂತನ ಇಚ್ಛೆ, ದೇವರ ಇಚ್ಛೆ ಪಟ್ಟ ಇವನು ದೇಹ ಸಿಗಲಿ ಸಿಗತ್ತೆ ಒಂದು. ಮತ್ತೊಂದು ಆ ಸತ್ವ ರಜಸ್ತಮೋ ಗುಣಗಳ ಪ್ರಕೃತಿ ಬಂಧನ ಅಂತ ಏನ್ ಹೇಳ್ತೀವಿ, ಅದರಿಂದ ಅವನಿಗೆ ದೇಹ ಅನ್ನೋದು ಬಂದಿದೆ. ಇದು ಹೇಗೆ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ, ಬಹಳ ಚೆನ್ನಾಗಿರುವಂತಹ ಉದಾಹರಣೆ ಕೊಡ್ತಾರೆ. ಹೇಗೆ? ಸ್ವಪ್ನೆ ದ್ರಷ್ಟುರಿವಾ ಅಂತ. ಈಗ ನಮ್ಗೆಲ್ಲ ಕನಸು ಬೀಳುತ್ತೆ. ಕನಸು ಬಿದ್ದಾಗ ಒಬ್ಬ ಆನೆ ನೋಡ್ತಾನೆ, ಒಬ್ಬ ಕುದುರೆ ನೋಡ್ತಾನೆ, ಬೇಕಾದ ಹಾಗೆ ನೋಡ್ತಾರೆ. ಎಲ್ಲೆಲ್ಲೋ ನಾವು ಹೋಗಿದೀವಿ ಅಂತಾನು ನಮಗ್ ಕನಸು ಬರುತ್ತೆ. ಒಬ್ಬ ಸ್ವರ್ಗದಲ್ಲಿದ್ದಾನೆ ಅಂತ ಒಬ್ಬನ ಕನಸು, ಇನ್ನೊಂದು ಎಲ್ಲೆಲ್ಲೋ ಅನ್ನೋದು ಕನಸು ಬರುತ್ತೆ. ಹಾಗೆಲ್ಲ ಇದೆಲ್ಲ ಹೇಗ್ ಬರ್ಲಿಕ್ ಸಾಧ್ಯ? ಆ ಸ್ವಪ್ನದಲ್ಲಿ, ಕನಸಿನಲ್ಲಿ ಪದಾರ್ಥಗಳನ್ನ ಹೇಗ್ ನೋಡ್ತಾನ ಅವನು ಅಂದ್ರೆ, ನಮಗ್ ಗೊತ್ತಿದೆ, ಸಂಧ್ಯಾಧಿಕರಣ ಸುಧಾ ಪಾಠದಲ್ಲಿ ನಾವು ಕೇಳಿದೀವಿ ವಿಶೇಷವಾಗಿ. ಅದು ಜೀವನದಲ್ಲಿ ಒಂದು ಸಂಸ್ಕಾರ ಇರುತ್ತೆ. ಈಗ ಒಂದು 3-4 ದಿವಸದಿಂದ ಒಬ್ರು ಬೈತಾನೆ ಇರ್ತಾರೆ, ಬೈದು ಬೈದು ಬೈದು. ಹೇಗೆ ಅಂದ್ರೆ, ನಮ್ಗೆ ಕೂತ್ರೆ ಅವ್ರ ನೆನಪಾಗ್ತಾರೆ, ನಿಂತ್ರೆ ಅವ್ರ ನೆನಪಾಗ್ತಾರೆ. ಆ ತರ ಇದೆ ಸಂಸ್ಕಾರ. ಹೇಗಿದೆ ಮನಸ್ಸಿನಲ್ಲಿ ಇದೆ, ಅವ್ರು ಬೈತಾರೆ, ಅವ್ರು ಹೀಗಂತಾರೆ ಹಾಗಂತಾರೆ, ಅದೇ ತಲೆ ಇತ್ತು. ಆಗ ಕನಸು ಬಿತ್ತು ಅವನಿಗೆ. ಕನಸಲ್ಲಿ ಯಾರು ಬರ್ತಾರೆ? ಅವರೇ ಬರ್ತಾರೆ, ಬೈದಿರೋರೆ. ಯಾಕೆ ಬರ್ತಾರೆ? ಸಂಸ್ಕಾರ. ಚೆನ್ನಾಗಿ ಅವ್ರ ಬಗ್ಗೆ ಕೇಳಿ ಕೇಳಿ ಕೇಳಿ, ಅವ್ರು ನೋಡಿ 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 ಅಷ್ಟು ಅನುಭವ ಆಗಿ ಅವರಲ್ಲಿ ಮುಳುಗೋಗ್ಬಿಟ್ಟಿದ್ದ. ಅಷ್ಟು ಮುಳುಗೋಗಿದ್ದಕ್ಕೆ ಆ ಜೀವನಿಗೆ ಕನಸಿನಲ್ಲಿ ಅವರೇ ಬರ್ತಾರೆ, ಬೈಯೋರೆ. ಹಾಗಾದ್ರೆ ಸಂಸ್ಕಾರದಿಂದ ಒಂದು. ಅಷ್ಟೇ ಅಲ್ಲ, ದೇವರ ಇಚ್ಛೆ ಆಗಿತ್ತು, ಅವರನ್ನೇ ಕಾಣಿಸ್ಬೇಕು ಇವನ್ ಕನಸಿನಲ್ಲಿ ಅಂತ ದೇವರಿಗೆ ಇಚ್ಛೆ ಇತ್ತು. ಹಾಗಾಗಿ ಅಂಥ ಪದಾರ್ಥವನ್ನ ಕನಸಿನಲ್ಲಿ ಅವನು ಕಾಣ್ತಾನೆ. ಹಾಗಾದ್ರೆ ಒಂದು ಕ್ರಮ ಇದೆ ಅದಕ್ಕೆ. ಭಗವಂತನ ಇಚ್ಛೆ ಬೇಕು, ಕನಸಿನಲ್ಲಿ ಒಂದು ವಸ್ತು ನೋಡ್ಬೇಕು ಅಂದ್ರೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ಸಂಸ್ಕಾರನೂ ಬೇಕು. ಅಂತ ಸಂಸ್ಕಾರ ಇದ್ರೆ ಮಾತ್ರ ಆ ವಸ್ತು ನಮಗೆ ಕಾಣಿಸತ್ತೆ, ಇಲ್ಲ ಕಾಣಿಸಲ್ಲ ಅಂತ ಇಷ್ಟ. ಇದ್ರ ಬಗ್ಗೆ ಇಲ್ಲಿ ಅನೇಕ ವಿವರಣೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ಭಾಗವತದ ಒಂದು ಶಬ್ದಕ್ಕೆ ಅರ್ಥ ಬರೀತಾರೆ. ನಮ್ಗೆ ಅನ್ನಿಸ್ಬೋದು, ಯಾಕೆ ಈ ಶಬ್ದಗಳಿಗೆಲ್ಲ ಇವ್ರು ಅರ್ಥ ಬರೀತಾರೆ ಅಂತ. ಯಾಕೆ ಸಂಸ್ಕೃತ ಶಬ್ದಗಳಿಗೆ ಅರ್ಥ ಮಾಡ್ಕೊಳ್ಳೋಷ್ಟು ಶಕ್ತಿ ಇಲ್ವಾ ನಮ್ಗೆ? ಗೊತ್ತಾಗತ್ತೆ, ಕೋಶಗಳನ್ನೆಲ್ಲ ಓದ್ರೆ ಆ ಕೋಶಗಳಲ್ಲಿ ಒಂದೊಂದೇ ಶಬ್ದಕ್ಕೆ ಏನೇನ್ ಅರ್ಥ ಅಂತ ಬಿಡಿಸಿರ್ತಾರೆ. ಆದ್ರಿಂದ ಯಾಕೆ ಆಚಾರ್ಯರು ಬಿಡಿಸ್ತಾರೆ ಒಂದೊಂದು ಶಬ್ದಕ್ಕೆ ಅರ್ಥ ಅಂದ್ರೆ, ಅದು ನಮಗ್ ಗೊತ್ತಾಗಲ್ಲ ಅಂತ ಬಿಡಿಸ್ತಾರೆ. ಯಾಕೆ ಕೆಲವರು ಬೇರೆ ಬೇರೆ ಅರ್ಥವನ್ನ ಮಾಡ್ಬಿಟ್ಟಿರ್ತಾರೆ. ಅದೆಲ್ಲ ಅರ್ಥ ಮಾಡ್ಕೊಳ್ಬೇಡಿ, ಇದು ಸರಿಯಾದ ಅರ್ಥ ಅಂತ ಹೇಳಿದ್ರು. ಉದಾಹರಣೆಗೆ ಪರಸ್ಯ ಅಂತ ಒಂದು ಶಬ್ದ ಬಂತು. ಇದಕ್ಕೇನ್ ಅರ್ಥ ಹೇಳ್ತಾರೆ? ಅರ್ಥ ವ್ಯತಿರಿಕ್ತಸ್ಯ. ಪರಸ್ಯ ಅಂದ್ರೆ ಎಲ್ರು ಏನ್ ಅರ್ಥ ಮಾಡಿದ, ಪರಮಾತ್ಮ ಅಂತ ಅರ್ಥ ಮಾಡೇ ಬಿಟ್ಟಿದ್ದಾರೆ ಶ್ಲೋಕಕ್ಕೆ. ಅಂದ್ರೆ ಅವ್ರ ಪ್ರಕಾರ ಏನಂದ್ರೆ, ದೇವರಿಗೆ ಶರೀರ ಹೇಗ್ ಬಂತು ಅಂತ ಪ್ರಶ್ನೆ. ಇದು ಪ್ರಶ್ನೆ ಅಂತ ಪರೀಕ್ಷಿತ್ ರಾಗಂದು. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಶುಕಾಚಾರ್ಯ ಹೊರಟಿದ್ದಾರೆ ಅಂತ. ವಸ್ತುತಃ ದೇವರಿಗೆ ಶರೀರ ಯಾಕೆ? ಅವನಿಗೆ ಯಾಕೆ ಈ ಪ್ರಕೃತಿ ಬಂಧನ? ಅವನ ಪ್ರಕೃತಿ ಬಂಧನಕ್ಕೆ ಏನ್ ಕಾರಣ? ಅದೆಲ್ಲ ಯಾಕೆ ಬೇಕು? ಅಪ್ರಸ್ತುತ ವಿಚಾರ. ದೇವರಿಗೆ ನಂತರ ದೇಹವೇ ಇಲ್ಲ ಅಂದ್ರೆ ವಿಚಾರ ಮಾಡೋದು ಯಾಕೆ? ಇದಕ್ಕೆಲ್ಲ ಮೂಲ ಕಾರಣ ಏನು? ಭಾಗವತದಲ್ಲಿ ಪರಸ್ಯ ಅಂತ ಹೇಳಿದ್ದಾರೆ. ಪರ ಅಂದ್ರೆ ಏನು? ಶ್ರೀಮನ್ಮಧ್ವ ಮತೆ ಹರಿ ಪರ ತರಹ, ಪರತರ ಪರತಮ ಅಂತೆಲ್ಲ ದೇವರನ್ನ ಕರೆಯೋದಿದೆ. ಪರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಯಾರು ಶ್ರೇಷ್ಠ? ಜೀವರ ಗುಂಪಿಗೆ ಭಗವಂತನೇ ಶ್ರೇಷ್ಠ. ಹಾಗಾಗಿ ಪರ ಅನ್ನೋ ಶಬ್ದ ಭಗವಂತನನ್ನ ಹೇಳ್ತಾ ಇದೆ ಅಂತ ಕೆಲವರು ಅರ್ಥ ಮಾಡ್ಕೊಂಡಿದ್ದಾರೆ. ವಸ್ತುತಃ ಅದಲ್ಲ. ಯಾಕೆ ಅಂದ್ರೆ, ಈ ಯಥಾ ತುಂ ಅತಃ ಅಂತ ಈ 8ನೇ ಅಧ್ಯಾಯದಲ್ಲಿ ಮುಂಚೆ ಬಂದಿದೆ. ಅಲ್ಲಿ ಏನ್ ಹೇಳ್ತಾರೆ? ಪರೀಕ್ಷಿತ್ ರಾಜನ ಪ್ರಶ್ನೆ ಏನಿತ್ತು ಅಂದ್ರೆ, ಈ ಧಾತುಗಳು ಅಂದ್ರೆ ಈಗ ಪ್ರಕೃತಿ ತತ್ವ, ಅಹಂಕಾರ ತತ್ವ, ಮಹತ್ತತ್ವ, ಪಂಚಭೂತ ಇವೆಲ್ಲ ಏನಿದೆಯಲ್ಲ, ಇವುಗಳಲ್ಲಿ ಕೆಲವನ್ನ ತಗೊಂಡು ಒಂದು ಜೀವನಿಗೆ ಏನ್ ದೇಹ ಬರುತ್ತಲ್ಲ, ಸೃಷ್ಟಿ ಆಗತ್ತಲ್ಲ, ಇದಕ್ಕೆಲ್ಲ ಮೂಲ ಏನು ಅಂತ ಅವನ ಪ್ರಶ್ನೆ ಅದಿತ್ತು. ಅಂದ್ರೆ ಜೀವನಿಗೆ ದೇಹ ಹೇಗ್ ಬರುತ್ತೆ ಅನ್ನೋ ಪ್ರಶ್ನೆ ಮಾಡಿದ್ರೆ, ದೇವರಿಗೆ ಹೀಗಿದೆ, ದೇವರ ಬಗ್ಗೆ ಹೀಗೆ ಅಂತೆಲ್ಲ ಉತ್ತರ ಕೊಟ್ರೆ, ಪ್ರಶ್ನೆ ಮಾಡೋದಕ್ಕೂ ಇವ್ರು ಉತ್ತರ ಕೊಡೋದಕ್ಕೂ ಏನ್ ಸಂಬಂಧ?
ಹಾಗಾಗಿ ಹಿಂಸೆ ಬಂದ ಜೀವನ ಬಗ್ಗೆ ಏನು ಪ್ರಶ್ನೆ ಕೇಳಿದಾನೆ ಪರೀಕ್ಷಿತ್ ರಾಜ, ಅವನಿಗೆ ದೇಹ ಹೇಗ್ ಸಿಗತ್ತೆ ಅಂತ ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಶುಕ್ರಾಚಾರ್ಯರು ಮೊದಲಿಗೆ ಹೊರಟಿದ್ದಾರೆ ಅಂತ ಅರ್ಥ. ಅಲ್ಲಿ ಉತ್ತರವನ್ನ ಕೊಡ್ತಾ ಭವಿಷ್ಯತ್ ಪುರಾಣದಲ್ಲಿ ಬಂದ ಮಾತುಗಳನ್ನು ಹೇಳ್ತಾರೆ. ಹಾಗಾದ್ರೆ ಭವಿಷ್ಯತ್ ಪುರಾಣದಲ್ಲಿ ಏನ್ ಬಂದಿದೆ ಅಂದ್ರೆ, ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಈಶ್ವರೇಚ್ಛಾ ಪ್ರಾಥಮಿಕೆ ತಾಂ ವಿನಾ ನಹಿ ಕಿಂಚನ. ಒಬ್ಬ ಜೀವನಿಗೆ ಶರೀರ ಬರ್ಬೇಕು ಅಂತಾದ್ರೆ, ಜೀವನಿಗೆ ಶರೀರ ಹುಟ್ಟಬೇಕು ಅಂತಾದ್ರೆ ವಸ್ತುತಃ ಅವನಿಗೆ ಶರೀರನೇ ಇಲ್ವಲ್ಲ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಜೀವನಿಗೆ ಶರೀರ ಅಂತ ಇರ್ಲಿಲ್ಲ, ಹೊರಗಿನ ಶರೀರ ಅಂದ್ರೆ ಭೌತಿಕ ಶರೀರ ಅಂತ ಏನ್ ಹೇಳ್ತೀವಿ, ಪಾಂಚಭೌತಿಕ ಶರೀರ ಅಂತ ಏನ್ ಕರಿತೀವಿ ಹೇಳ್ತೀವಿ. ಇಂಥ ಶರೀರ, ಹೊರಗೆ ಕಾಣುವಂತಹ ದೇಹ ಅಂತ ಏನಿದೆ, ಈ ದೇಹ ವಸ್ತುತಃ ಜೀವನಿಗೆ ಇರ್ಲಿಲ್ಲ. ವಸ್ತುತಃ ಜೀವನಿಗೆ ಯಾವ ಶರೀರ ಇಲ್ಲ. ಆದ್ರೆ ಆ ಶರೀರ ಬಂದಿದ್ ಹೇಗೆ ಅಂತಂದ್ರೆ ಈಶ್ವರ ಇಚ್ಛೆ, ದೇವರ ಇಚ್ಛೆನೇ ಕಾರಣ. ದೇವರಿಗೆ ಮನಸ್ಸು ಬಂತ ಒಬ್ಬ ಜೀವನಿಗೆ ದೇಹ ಕೊಡ್ತಾನೆ. ಅವನಿಗೆ ಮನಸ್ಸು ಬರ್ಲಿಲ್ವಾ, ಜೀವನಿಗೆ ದೇಹ ಸಿಗಲ್ಲ. ಹಾಗಾಗಿ ಶರೀರ ಉತ್ಪತ್ತಿ ಕಾರಣ, ಒಬ್ಬ ಜೀವನಿಗೆ ಶರೀರ ಬರ್ಲಿಕ್ಕೆ ಕಾರಣ ಯಾವುದು? ಈಶ್ವರ ಇಚ್ಛಾ ಪ್ರಾಥಮಿಕೆ, ಮೊದಲನೇದು ಕಾರಣ ಯಾವುದು? ಅದು ಭಗವಂತನ ಇಚ್ಛೆ ಬೇಕಷ್ಟೇ. ಇಚ್ಛೆ ಇಲ್ಲದೆ ಆದ್ರೆ ಜೀವನಿಗೆ ಶರೀರ ಬರಲ್ಲ. ತಾಂ ವಿನಾ ನಹಿ ಕಿಂಚನ, ಏನ್ ಮಾಡ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ. ದೇವರಿಗೆ ಇಚ್ಛೆ ಬರ್ದೇ ಇದ್ರೆ ಒಬ್ಬ ಜೀವನಿಗೆ ಶರೀರ ಪ್ರಾಪ್ತಿ ಇಲ್ಲ. ಇದೊಂದೇ ಕಾರಣನಾ? ಇಲ್ಲ, ಇನ್ನೊಂದು ಕಾರಣ ಇದೆಯಂತೆ. ಅದರ ಭವಿಷ್ಯತ್ ಪುರಾಣದಲ್ಲೇ ಸ್ಪಷ್ಟಪಡಿಸ್ತಾರೆ. ದ್ವಿತೀಯ ಪ್ರಕೃತಿ ಪ್ರೋಕ್ತ ತದ್ರೂಪಾಹಿ ಗುಣಾತ್ರಯ. ಎರಡನೇದು ಪ್ರಕೃತಿ ಬಂಧನ ಅಂತ ಏನ್ ಕರಿತೀವಿ, ಆ ಪ್ರಕೃತಿಯಿಂದ ಜೀವನಿಗೆ ಶರೀರ ಸಿಗೋದು. ಆ ಪ್ರಕೃತಿ ಎಂದ್ರೇನು? ಸತ್ವಗುಣ, ರಜೋಗುಣ, ತಮೋಗುಣ. ಇದು ಬಿಟ್ಟು ಬೇರೆ ಪ್ರಕೃತಿ ಇಲ್ಲ. ಅವೆಲ್ಲ ಮೂಲ ಪ್ರಕೃತಿಯಿಂದ ನಮ್ಮ ಶರೀರ ಆಯ್ತು. ಆ ಪೃಥ್ವಿ ನಮ್ಮ ಶರೀರ ಕಾರಣ, ಪಾರ್ಥಿವ ಶರೀರ ಅಂತಾನೆ ಹೇಳ್ತೀವಲ್ಲ. ಪೃಥ್ವಿ ಅಂದ್ರೆ ಮೂಲ ಪ್ರಕೃತಿ. ಆ ಪ್ರಕೃತಿ ಸತ್ವ ರಜಸ್ತಮೋ ಗುಣ ಎಲ್ಲ ಹೊಂದಿಕೊಂಡಿರುವಂತಹ ಪ್ರಕೃತಿ. ಅಂತ ಪ್ರಕೃತಿಯಿಂದಲೇ ಜೀವನಿಗೆ ಶರೀರ ಪ್ರಾಪ್ತಿ. ಇದು ಎರಡನೇ ಕಾರಣ. ಹೀಗೆ ಮೊದಲನೆಯದು ಭಗವಂತನ ಇಚ್ಛೆನೆ, ಅದಿಲ್ಲದೆ ಏನೂ ಆಗಲ್ಲ. ಎರಡನೆಯದು ಪ್ರಕೃತಿ ತತ್ವ, ಅದು ಕಾರಣ. ತೇಷಾಂ ಸಂಪಾತಜೋ ಭಾವೋ ಮಮಾಹಮಿತಿ ಯಾಮತಿ. ಅಷ್ಟೇ ಅಲ್ಲ, ಈಗ ದೇವರ ಇಚ್ಛೆ ಕಾರಣ ಆಗ್ಲಿ ಒಪ್ಕೋಣಕ್ಕೆ, ಎಲ್ಲದಕ್ಕೂ ದೇವ್ರು ಬೇಕೇ ಬೇಕು. ಏನೇ ಒಂದು ಹುಲ್ಲು ಕಡ್ಡಿ ಅಲ್ಲಾಡ್ಬೇಕು ಅಂದ್ರೆ ದೇವ್ರು ಬೇಕೇ ಬೇಕು, ನಿಜ. ಅಂತದ್ಮೇಲೆ ಶರೀರ ಎಲ್ಲ ಸುಮ್ನೆ ಹಾಗೆ ಬರುತ್ತೆ ಒಬ್ಬ ಜೀವನಿಗೆ? ಭಗವಂತನ ಇಚ್ಛೆ ಬೇಕು, ನಿಜ, ಒಪ್ಕೊಳ್ಳೋಣ. ಆದ್ರೆ ಪ್ರಕೃತಿ ಬೇಕು, ಸತ್ವ ರಜಸ್ತಮೋ ಗುಣ ಇದೆಲ್ಲ ಬೇಕು ಅಂತ ಅದ್ ಹೇಗ್ ಹೇಳ್ತೀರಿ ಅಂತ ಒಂದು ಪ್ರಶ್ನೆ. ಆಗ ಹೇಳ್ತಾರೆ, ಮಮ ಅಹಂ, ನಂದು ಅಂತ ಅಭಿಮಾನ ಬರುತ್ತಲ್ಲ, ಇವ್ರು ನಮ್ಮವರು, ಇದು ನಂದು, ನಾನ್ ಮಾಡಿದ್ದು ಅಂತ ಒಂದು ಅಹಂ ಮಮತಾ ಭಾವ, ಎರಡು ಅಹಂ ಭಾವ, ಒಂದು ಮಮತಾ ಭಾವನೆ ಅಂತ ಏನ್ ಹೇಳ್ತೀವಿ. ಈ ಭಾವನೆ ಬರ್ಬೇಕು ಅಂತಾದ್ರೆ ಅವನ ಶರೀರ ಆ ಸತ್ವ ರಜಸ್ಸು ತಮಸ್ಸು ಈ ಗುಣಗಳಿಂದ ಹುಟ್ಟಿರ್ಬೇಕು ಅವನ ಶರೀರ. ಇಲ್ಲಂದ್ ಯಾಕೆ ಬರುತ್ತೆ? ಸತ್ವಗುಣ ಇದ್ರೆ ಅವನ್ ಅನ್ಕೊಳ್ತಾನೆ ದೇವರೇ ಮಾಡಿಸಿದೆಲ್ಲ ನನ್ ಕೈಲಿ. ರಜೋಗುಣ ಇದ್ರೆ ನಾನ್ ಮಾಡಿದ್ದು ಅಂತ ಅನ್ಕೊಳ್ತಾನೆ, ನಾನೇ ಮಾಡಿದ್ದು. ತಮಸ್ಸು ಅಂತಂದ್ರೆ ಬೇರೆಯವ್ನ್ ಯಾವನು ಮಾಡಿಲ್ಲ, ದೇವ್ರು ಮಾಡಿಲ್ಲ, ಯಾರು ಮಾಡಿಲ್ಲ, ನಾನೇ ಮಾಡಿದ್ದು ಅಂತ ಇನ್ನೊಬ್ಬರನ್ನ ನಿಷೇಧ ಮಾಡಿ, ಇನ್ನೊಬ್ಬರೇ ಮಾಡೇ ಇಲ್ಲ ಅಂತ ಹೇಳಿ, ಮಾಡ್ಸೂ ಇಲ್ಲ ಅಂತ ಹೇಳಿ ನಮ್ಮನ್ನ ನಾವೇ ಹೊಗಳ್ಕೊಡುತ್ತೆ. ತಮೋಗುಣಕ್ಕೆ ಹೋಗುತ್ತೆ, ರಜೋಗುಣಕ್ಕೆ ಒಂದಾಯ್ತು. ಇದು ಆ ರಜೋಗುಣದಲ್ಲಿ ಇಲ್ಲ ನಾನ್ ಮಾಡ್ತೀನಿ ಅಂತ ಹೇಳ್ತಾನೆ, ಅವ್ನಿಗೆ ಅನುಸಂಧಾನ ಇಲ್ಲ. ದೇವ್ರು ಮಾಡಿಸ್ತಾ ಇದ್ದಾನೆ ಅಂತ ಇರಲ್ಲ, ನಾನ್ ಮಾಡ್ದೆ ನಾನೇ ಅಂತ ಇರಲ್ಲ. ನಾನೇ ಅನ್ನೋ ಅಷ್ಟೊತ್ತಿಗೆ ನೆನಪಾಗತ್ತೆ ಅವ್ನಿಗೆ, ನಾನೇ ಅಲ್ಲ ಇನ್ನೊಬ್ರ ಸಹಾಯದಿಂದ ಮಾಡ್ದೆ ಅಂತಾನೆ. ಇನ್ನೊಬ್ರು ಸಹಾಯ ಬರ್ದೇ ಇದ್ದಾಗ ಹೇಗ್ ಮಾಡ್ದೆ ನೀನು? ದೇವ್ರು ಮಾಡಿಸ್ತಾ ಅಂತ. ಕೊನೆಗೆ ಮೊದಲೇ ಬರಲ್ಲ. ಅದನ್ನ ಮೊದಲು ಬರೋದ್ರ ಅದು ಸತ್ವ ಗುಣದ ಪ್ರಭಾವ. ಅದು ಈ ರೀತಿ ಎರಡನೇದ್ ಬಂದ್ರೆ ರಜೋಗುಣದ ಪ್ರಭಾವ, ಮುಂದೆ ತಮೋಗುಣದ ಪ್ರಭಾವ. ಈ ತರ ಎಲ್ಲ ಇದ್ದಾಗ್ಲೇ ತಾನೇ ನಂದು ಅನ್ನೋ ಅಭಿಮಾನ ಆಗ್ಲಿ, ಅಹಂಭಾವ ಆಗ್ಲಿ ಅದೆಲ್ಲ ಬರುತ್ತೆ. ಹಾಗಾಗಿ ನಮ್ಗೇನ್ ಗೊತ್ತಾಯ್ತು ಅಂದ್ರೆ, ಪ್ರತಿಯೊಬ್ಬ ಜೀವನಿಗೆ ದೇಹ ಸಿಗಬೇಕು ಅಂತ ಆದ್ರೆ ಪ್ರಕೃತಿ ತತ್ವ ಕಾರಣ ಅಂತ ಗೊತ್ತಾಯ್ತು. ಇಷ್ಟೆಲ್ಲ ಯಾಕೆ ಹೇಳಿದ್ದು ಅಂದ್ರೆ, ದೇವರಿಗೆ ಶರೀರ ಇದೆ ಅಂತ ಹೇಳ್ತಾರಲ್ಲ, ಅದ್ ಹೆಂಗ್ ಸಾಧ್ಯ? ದೇವರಿಗೆ ನಂದು, ನಾನೇ ಮಾಡಿದ್ದು ಅಂತೆಲ್ಲ ಅಹಂಕಾರ ಇದೆಯಾ? ಮಮತಾ ಭಾವ ಇದೆಯಾ? ಎರಡೂ ಇಲ್ಲ ಅವನಿಗೆ. ಆತರ ಇಲ್ಲ. ವಸ್ತುತಃ ಅವನು ಮಾಡ್ಬೇಕಾಗೆ, ಪಡ್ಬೇಕಾಗೆ ಭಾವನೆಯನ್ನ. ನಾನೊಬ್ಬನೇ ಮಾಡ್ಲಿಕ್ಕೆ ಸಾಧ್ಯ, ಹಾಗೆ ಹೀಗೆ ಅಂತೆಲ್ಲ ತಾನಿರ್ಬೇಕು. ಅದ್ ಹಂಗ ಅನ್ಕೊಂಡ್ರು ಏನು ದೋಷ ಏನಲ್ಲ, ಅವನು ಗುಣನೇ ವಸ್ತುತಃ. ಆದ್ರೂ ಭಗವಂತನಿಗೆ ದೇಹ ಮಾತ್ರ ಇಲ್ಲ, ಈ ತರಹದ ದೇಹ. ಯಾಕೆ? ಈ ದೇಹವನ್ನ ಮೀರಿ ನಿಂತಿರುವಂತಹ ಆ ದೇವರಿಗೆ
ಇಂಥ ಪ್ರಕೃತಿ ತತ್ವದ ದೇಹ ಯಾವ ಲೆಕ್ಕ, ಅದಕ್ಕೆ ಅದರ ಪ್ರಭಾವ ಅವನಿಗೆ ಏನು ಆಗ್ಬೇಕಾಗಿಲ್ಲ, ಅದರ ಪ್ರಭಾವ ಅವನ ಮೇಲೆ ಬೀರೋದು ಇಲ್ಲ. ಅಷ್ಟೇ ಅಲ್ಲ, ಇನ್ನೂ ಭವಿಷ್ಯತ್ ಪುರಾಣದ ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. ಇನ್ನೊಂದು ಮಾತಿಗೆ ಹೋಗೋಣ. ಇಲ್ಲೇ ಭಾಗವತ ತಾತ್ಪರ್ಯದಲ್ಲಿ ಹೇಳಿರೋದು, ಯಥಾ ರಜಸ್ತಮೋ ಭಾವೈಹಿ ವಿನಾ ಸ್ವಪ್ನೋ ನ ಜಾಯತೆ ನಿದ್ರಾ ಕಾಮಾದ್ಯ ಭಾವೇನ ತದ್ವದ್ದೇಹ ಕ್ವ ತಾನ್ವಿನಾ ಅಂತ ಬಂದಿದೆ. ಇದಕ್ಕೆ ಅರ್ಥ ಇಷ್ಟು. ಈಗ ದೇವರ ಇಚ್ಛೆ ಬೇಕು, ಇಚ್ಛೆ ಇಲ್ಲದೆ ಏನೂ ಆಗಲ್ಲ, ಅದೆಲ್ಲ ಸರಿ. ಈಗ ದೇಹ ಸಂಬಂಧ ಜೀವನಿಗೆ ಬರುತ್ತೆ. ದೇಹ ಯಾವಾಗ ಪಡಿತಾನ ಜೀವ ನಂದು ಅಂತ ಅವನಿಗೆ ಅಭಿಮಾನ ಸ್ವಯಂ ಹಾಗೆ ಪ್ರಾರಂಭ ಆಗತ್ತೆ. ಈಗ ಒಬ್ಬ ಜೀವ ತನ್ನ ಕನಸಿನಲ್ಲಿ ಅನೇಕ ವಸ್ತುಗಳನ್ನು ನೋಡ್ತಾನೆ ಅಂತ ಬಂತು. ಅದ್ ಹೇಗ್ ನೋಡ್ತಾನೆ ಅಂದ್ರೆ ಸತ್ವಗುಣ, ರಜೋಗುಣ ಇದೆಲ್ಲದರ ಪ್ರಭಾವದಿಂದಲೇ ಅವ್ನು ನೋಡೋದು. ಬೆಳಗ್ಗೆ ತುಂಬಾ ತಾಮಸವಾಗಿ ವರ್ತಿಸಿರ್ತಾನೆ, ಅತ್ಯಂತ ಕೆಟ್ಟ ರೀತಿಯಾಗಿ ವರ್ತಿಸಿರ್ತಾನೆ. ಅದರ ಪ್ರಭಾವ ಕನಸಿನಲ್ಲೂ ಅವನು ತನ್ನನ್ನ ಹಾಗೆ ನೋಡೋ ತರ ಆಗತ್ತೆ. ಇನ್ನು ರಜೋಗುಣ, ತಮೋ ಮತ್ತೆ ಸತ್ವಗುಣ ಇದನ್ನ ಹೊಂದಿರೋರು ಕೂಡ ಕನಸಿನಲ್ಲಿ ಆ ಗುಣಗಳ ಪ್ರಭಾವದಿಂದ ಆಯಾಯ ವಸ್ತುಗಳನ್ನು ನೋಡ್ತಾರೆ. ಹೀಗೆಲ್ಲ ವಿಷಯ ಇದೆ. ಇನ್ನು ಅನೇಕ ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ. ಅದನ್ನ ನೋಡಿ ಮುಂದಿನ ಭಾಗಕ್ಕೆ ಹೋಗೋಣ ಅಂತ ಹೇಳ್ತಾ, ನಾಳೆ ದಿವಸ ಮತ್ತೆ ಈ ವಿಷಯಗಳ ಬಗ್ಗೆ ಅವಲೋಕನ ಮಾಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದ. ಹರೇ ನಮಸ್ಕಾರ. ಅದೇ ನಮಸ್ಕಾರ ಆಚಾರ್ಯ. ಹರೇ ವಿಠ್ಠಲ ಗುರುಗಳೇ.